ಅಂದ್ರೆ ಅವ್ರು ಎಷ್ಟು ಅನುರಾಗಿಗಳಾಗಿದ್ರು ಅಂದ್ರೆ ಶಿವಯೋಗ ಅಂದ್ರೆ ಬೇರೆ ಅಲ್ಲ, ಸದಾಕಾಲ ಪರಮಾತ್ಮನೊಂದಿಗೆ ಅನುರುಕ್ತಿಗೊಂಡು ಸದಾಕಾಲ ಅತೀಂದ್ರಿಯ ಸುಖದ ಆನಂದದಲ್ಲಿ ತೇಲಾಡೋದು ಅಂತ ಕಲಿಸಿಕೊಟ್ಟಿದ್ರು ಬಸವಣ್ಣ. ಇದಕ್ಕೆ ಯಾವ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಬೇಕಿಲ್ಲ, ಇದಕ್ಕೆ ಯಾವ ದೊಡ್ಡ ಡಿಗ್ರಿಗಳು ಮಾಡೋದು ಅವಶ್ಯಕತೆ ಇಲ್ಲ, ಯಾವ ಶಾಸ್ತ್ರ ಓದಬೇಕು, ಸಂಸ್ಕೃತದ ಶ್ಲೋಕ ಕಲಿಬೇಕು ಅನ್ನುವ ಅವಶ್ಯಕತೆ ಇಲ್ಲ. ಬಹಳ ಸರಳವಾಗಿ ನಿಮ್ಮ ಸ್ವಚ್ಛ ಹೃದಯವನ್ನ ಇಟ್ಟುಕೊಂಡು ಆತ್ಮ ನಿವೇದನೆಯನ್ನ ಪರಮಾತ್ಮನಿಗೆ ಮಾಡಿಕೊಂಡು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಅನುಭವ ಮಾಡುವ ತಾಕತ್ತು ಪ್ರತಿಯೊಬ್ಬರೊಳಗಡೆ ಇರುವ ಆತ್ಮಕ್ಕೆ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಅಣ್ಣ ಬಸವಣ್ಣ. ಒಂದು ಸಲ ಜೋರಾಗಿ ಚಪ್ಪಾಳೆ ಹಾಕಬಹುದಲ್ಲ ನಾವು? ಯಾಕಂದ್ರೆ ಬಸವಣ್ಣನಿಗೆ ಯಾಕಿವತ್ತು ಬಸವಣ್ಣ ಜಗಜ್ಯೋತಿ ಆದ, ವಿಶ್ವಗುರು ಆದ ಅಂತಂದ್ರೆ ಆತನಲ್ಲಿ ಒಂದು ತಾಯಿ ಹೃದಯ ಇತ್ತು. ಎಷ್ಟು ಕನೆಕ್ಟ್ ಆಗುತ್ತೆ ಬಸವಣ್ಣನವ್ರಿಗೂ ಮತ್ತು ಈ ತಾಯಿ ದಿವಸಕ್ಕೂ ಅಂದ್ರೆ